ಹುಟ್ಟಿನಿಂದ ಅಂಗವಿಕಲ, ಬೆಳೆಯುತ್ತಾ ಕಿಡ್ನಿ ಸಮಸ್ಯೆ, ಜೀವ ಉಳಿಸಿಕೊಡಿ ಎಂದು ಬೇಡಿಕೊಳ್ಳುತ್ತಿರುವ ಜೀವ. ದಯಮಾಡಿ ಯಾರಾದರೂ ನನಗೆ ಜೀವ ಉಳಿಸೋಕ್ಕೆ ಹೆಲ್ಪ್ ಮಾಡಿ ಕೇಳಿದ್ರಲ್ಲ ವೀಕ್ಷಕರೇ, ಸಾಲಿಗ್ರಾಮ ನಿವಾಸಿ ತಂದೆ ಕೃಷ್ಣೇಗೌಡ, ತಾಯಿ ಸುಲೋಚನಾ, ಅಣ್ಣ ಸಂತೋಷ, ಎರಡನೇ ಮಗನೇ ಅಂಗವಿಕಲ ಸುಕೇಶ. ತಂದೆ ತಾಯಿ ಕೂಲಿ ಮಾಡಿ ಸುಕೇಶನ್ನ ಬಹಳ ಪ್ರೀತಿಯಿಂದ ಮುದ್ದಾಗಿ ಸಾಕಿದ್ರಂತೆ. ಆದರೆ ದುರದೃಷ್ಟ ನೋಡಿ, 2010ರಲ್ಲಿ ತಂದೆ ಕೃಷ್ಣೇಗೌಡ ಡೆತ್ ಆದ ಮೇಲೆ ತಾಯಿ ಒಬ್ಬರೇ ಕೂಲಿ ಮಾಡಿ ಜೀವನ ನಡೆಸೋದೇ ಕಷ್ಟವಾಯಿತು. 2011ರಲ್ಲಿ ಅಂಗವಿಕಲತೆಯಿಂದ ಬಳಲುತ್ತಿದ್ದ ಸುಕೇಶನಿಗೆ ಮತ್ತೊಂದು ಸಂಕಷ್ಟ ಎದುರಾಯಿತು. ಅದೇನು ಅಂತೀರಾ? ಕಿಡ್ನಿ ಸಮಸ್ಯೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ದುಡ್ಡಿಲ್ಲ ಅಂತಾರೆ. ಈ ಸಂಬಂಧವಾಗಿ ಜನಪ್ರತಿನಿಧಿಗಳ ಬಳಿ ಹೋಗಿದ್ರ ಅಂದರೆ ಮಾಜಿ ಶಾಸಕ ಸಾರಾ ಮಹೇಶ್ ಅವರು ತಿಂಗಳಿಗೊಮ್ಮೆ 3,000 4,000 ಕೊಡ್ತಾ ಇದ್ರು. ಈಗಿರುವ ಶಾಸಕ ಡಿ ರವಿಶಂಕರ್ ಅವರ ಬಳಿ ಹೋಗುವ ಅಂದರೆ ಜೀವಕ್ಕೆ ಆಗ್ತಾ ಇಲ್ಲ. ಮೂತ್ರದ ಬ್ಯಾಗು ಜೊತೆಯಲ್ಲಿ ಇರೋದ್ರಿಂದ ಸಾಗೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತಾರೆ. ಶಾಸಕ ಡಿ ರವಿಶಂಕರ್ ಅವರ ಬಳಿ ಹೋಗಿ ನಮ್ಮ ಕಷ್ಟಗಳನ್ನು ಹೇಳ್ಕೋಬೇಕು ಅನ್ನೋ ಆಸೆ ಇದೆ ಅಂತಾರೆ. ನೋಡಿದ್ರಲ್ಲ ವೀಕ್ಷಕರೇ, ದಿನನಿತ್ಯ ಅದೆಷ್ಟೋ ಹಣವನ್ನು ದುಶ್ಚಟಗಳಿಗೆ ವ್ಯರ್ಥ ಮಾಡ್ತೀರಾ. ನೀವು ಮಾಡೋ ಒಂದು ಸಣ್ಣ ಸಹಾಯದಿಂದ ಒಂದು ಜೀವ ಉಳಿಯುತ್ತೆ. RJ ನ್ಯೂಸ್ ಜೊತೆ ಬಸವರಾಜು, SP ಸಾಲಿಗ್ರಾಮ. ಅಪ್ಪ ಇಲ್ಲ, ಅಣ್ಣನಿಗೂ ಕೂಡ ನೋಡ್ಕೊಳ್ಳಲ್ಲ. ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಆಮೇಲೆ ಲಿವರ್ ಪ್ರಾಬ್ಲಮ್ ಇದೆ. 2011ರಿಂದನೂ ಕೂಡ ನಾನು ಚೆಕ್ ಮಾಡಿಸ್ತಾ ಇದ್ದೀನಿ. ನನಗೆ ಯಾವುದೇ ದುಡ್ಡು ಕಾಸಿನ ಹೊಣೆ ಇದು ನನಗೆ ಬರ್ತಾ ಇಲ್ಲ. ಎಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರೆ ಇಲ್ಲಿ ಆಗಲ್ಲ ಅಂತಾರೆ, ಪ್ರೈವೇಟ್ಗೆ ಹೋದರೆ ದುಡ್ಡು ಖರ್ಚಾಗುತ್ತೆ. ನಾನು ಆಗಾಗ್ಗೆ ಯೂರಿನ್ ಪಾಸ್ ಮಾಡಿಸ್ಕೊ ತಿಂಗಳಿಗೊಂದು ಸತಿ ಹೋಗಿ ನಾನು ತೋರಿಸ್ಕೋತಾ ಇರಬೇಕು. ನನಗೆ ತೊಂದರೆ ಆಗ್ತಾಯಿದೆ. ಇರೋದಕ್ಕೂ ಕೂಡ ನನಗೆ ನೆಮ್ಮದಿ ಇಲ್ಲ. ಎಷ್ಟು ವರ್ಷದಿಂದ ಈ ಥರ ಆಗಿದೆ ನಿಮಗೆ? 2011ರಿಂದನೂ ಸಹ ಚಿಕ್ಕದ್ರಿಂದನೂ ಇತ್ತಂತೆ. ಚಿಕ್ಕದ್ರಿಂದ ಅಂಗವಿಕಲ ಆದಾಗಲಿಂದ ಕಿಡ್ನಿ ಪ್ರಾಬ್ಲಮ್ ಇದೆಯಂತೆ. ಅಂದರೆ ಯೂರಿನ್ ಪ್ರಾಬ್ಲಮ್ಮು ನನಗೆ 2011ರಿಂದನೂ ಬಂದೈತೆ. ಕೊಟ್ಟಿದ್ದಾರೆ ಸರ್. ಹೌದು ಸರ್, ನೋವು ಬರುತ್ತೆ, ಉರಿ ಬರುತ್ತೆ. ಆಮೇಲೆ ಅದು ಪೈಪ್ ಚೇಂಜ್ ಮಾಡ್ತಾ ಇರಬೇಕು. ಅದು ಗೌರ್ಮೆಂಟ್ ಆಸ್ಪತ್ರೆ ಸಿಗಲ್ಲ. ಹೊರ್ಗಡೆ ಬರ್ಕೊಡ್ತಾರೆ. ಹೊರ್ಗಡೆ ತರ್ತೀನಿ ಅಂತಂದರೆ ಅದನ್ನು ದುಡ್ಡು ಜಾಸ್ತಿ ಆಗುತ್ತೆ, ತರಲೇಬೇಕು. ಇವತ್ತು ನಾನು ಏನು ದುಡಿಮೆ ಮಾಡೋಕ್ಕೂ ಆಗ್ತಾಯಿಲ್ಲ. ಸಾರಾ ಮಹೇಶ್ ಅಣ್ಣಿಗೆ ಹೇಳಿದ್ದೆ ಅಂದರೆ ಅವರು ಹಾಗಾಗಿ ನನಗೆ ಒಂದೊಂದು ಸತಿ ಆಸ್ಪತ್ರೆಗೆ ಹೋಗೋನಾಗ ದುಡ್ಡನ್ನು ಕೊಟ್ಟಿದ್ದರು. ಒಂದು 3,000 4,000 ಕೊಡ್ತಾಯಿದ್ರು ಸಹಾಯಕ್ಕೋಸ್ಕರವಾಗಿ. ಇನ್ನು ಅದು ಬಿಟ್ರೆ ಈಗ ನಾನು ಅವರು ಭೇಟಿ ಮಾಡೋಕ್ಕೆ ಹೋಗಿಲ್ಲ, ಅವರು ಕೂಡ ನನ್ನ ಭೇಟಿ ಮಾಡಿಲ್ಲ. ಜನಪ್ರತಿನಿಧಿಗಳನ್ನ ಏನಾದರೂ ನೀವು ಭೇಟಿ ಮಾಡಿದ್ದೀರಾ? ಇಲ್ಲ ಸರ್, ಮಾಡ್ಕೋಬೇಕು ಅಂತ ಇದ್ದೀನಿ, ಹೋಗಿ ಮಾತಾಡಿಸ್ಬೇಕು ಅಂತ ಇದ್ದೀನಿ. ಆಗ್ತಾಯಿಲ್ಲ ಸರ್ ನನಗೆ. ಅಲ್ಲಿ ಗಂಟ ಹೋಗಿ ಮಾತಾಡಿಸ್ಬೇಕು, ಅವ್ರನ್ನೂ ಕೂಡ ಮಾತಾಡಿಸ್ಬೇಕು ಅಂತ ನನ್ನ ಆಸೆ ಐತೆ. ಆದರೆ ನನಗೆ ಅಲ್ಲಿ ಹೋದಾಗ ಅವ್ರು ಸಿಗಲ್ಲ ಅಷ್ಟೇ. ಎಲ್ಲಿರ್ತಾರೆ ಅಂತಲೂ ಗೊತ್ತಾಗಲ್ಲ. ಮಾತಾಡಿಸ್ತೀನಿ ಸರ್. ಎಷ್ಟು ದಿನಕ್ಕೊಂದ್ಸರಿ ಟ್ರೀಟ್ಮೆಂಟ್ ತಗೋತೀರಾ? ಸರ್, ತಿಂಗಳಿಗೊಂದು ಸತಿ ಬನ್ನಿ ಅಂತ ಅವ್ರು ಹೇಳಿರೋದು. ಟ್ರೀಟ್ಮೆಂಟ್ ತಗೋತೀರಿ? ಹೌದು ಸರ್. ಬೇರೆ ಯಾವ ಕಡೆಯಿಂದ ನಿಮಗೆ ಸಹಾಯ ಬರಲ್ವಾ? ಇಲ್ಲ ಸರ್, ಯಾವ ಕಡೆಯಿಂದ ರುದ್ರಾಪಿ ಹಣ 1,400 ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ದಯಮಾಡಿ ಯಾರಾದರೂ ನನಗೆ ಜೀವ ಉಳಿಸೋಕ್ಕೆ ಹೆಲ್ಪ್ ಮಾಡಿ ಸರ್.